ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ. ಏನು ನಮ್ಮ ತಾಲೂಕಿನ ಸಚಿವರು ಶಾಸಕರಾದ ಸುಧಾಕರ್ ಅವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರೆ ಐಮಂಗಳ ಭಾಗದ 65 ಕೆರೆಗಳಿಗೆ ಹಸಿರು ನಿಶಾನೆ ನೀರಾವರಿ ಸಚಿವರು ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಅಂತಂದು ಹೇಳ್ತಿದ್ದಾರೆ. ಸಚಿವರೇ, ದಯಮಾಡಿ ಈ ತಾಲೂಕಿನ ಜನರಿಗೆ ಸುಳ್ಳು ಹೇಳೋದನ್ನು ಕಲಿಸೋದು ಬೇಡ. ಯಾಕಂದರೆ ಆ 49 ಕೆರೆ, ಈಗ ಧರ್ಮಪುರ 2, ಕಸ್ಬಾ 2, ಐಮಂಗಳ ಅನ್ನೊಂದು ಒಟ್ಟು 15 ಕೆರೆಗಳಿಗೆ ಭದ್ರಾ ಮೇಲ್ದಂಡೆ ತುಮಕೂರು ಮೇನ್ ಕ್ಯಾನಲ್ನಿಂದ ಈಗ ವಾಟರ್ ಅಲೋಕೇಶನ್ ಆಗಿ DPR ಸೇರ್ಕೊಂಡಿವೆ. ಇನ್ನು 49 ಕೆರೆಗಳನ್ನು ತಾವು ಹೊಸದಾಗಿ ಭದ್ರಾ ಮೇಲ್ದಂಡೆ ವ್ಯಾಪ್ತಿ ಸೇರಿಸಬೇಕಾದ್ರೆ ಆ ಕೆರೆಗಳಿಗೆ ಮೊದಲು ನೀರಿನ ಹಂಚಿಕೆ ಆಗಬೇಕು. ಸುಮಾರು 49 ಕೆರೆಗಳಿಗೆ ಅಂದಾಜು ಬರೀ 0.012 TMC ಲೆಕ್ಕ ಹಾಕೊಂಡ್ರು 1 TMC ಮೇಲೆ ನೀರು ಬೇಕಾಗುತ್ತೆ. ವಾಟರ್ ಅಲೋಕೇಶನ್ ಸಿಗದಲ್ಲೇ ಕೆರೆಗಳು ನೀರು ತುಂಬಿಸಲಿಕ್ಕೆ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಒಪ್ಕೊಂಡಿದ್ದಾರೆ, ಹಸಿರು ನಿಶಾನೆ ತೋರಿಸ್ಬಿಟ್ಟಾರೆ ಅಂತಂದು ಹೇಳ್ತಿರಲ್ಲ. ತಾವು ಈ ತಾಲೂಕಿನ ಜನಗಳಿಗೆಲ್ಲರಿಗೂ ಏನು ವಿಷಯನೇ ಗೊತ್ತಾಗಲ್ಲ, ವಿಚಾರನೇ ಗೊತ್ತಾಗಲ್ಲ. ಇವು ನಾನು ಏನು ಹೇಳಿದ್ರು ಕೇಳ್ತಾರೆ ಅನ್ನೋ ಭಾವನೆ ನಿಮ್ದಾಗಿರ್ಬೇಕು ಅಂತ ಕಾಣ್ತೈತೆ. ದಯಮಾಡಿ ರೈತರಿಗೆ ಸುಳ್ಳು ಹೇಳಿ ದಾರಿ ತಪ್ಪಿಸುವ ಕೆಲಸವನ್ನು ಬಿಟ್ಟು ಮೊದಲು ವಾಟರ್ ಅಲೋಕೇಶನ್ ಮಾಡಿಸಿ ಕೆರೆಗಳಿಗೆ ನೀರು ತುಂಬಿಸೋ ಕೆಲಸ ಫಸ್ಟ್ ಮಾಡಿ. ಕೆರೆಗಳು ನೀರು ತುಂಬಿಸೋ ಕೆಲಸನೇ ಬೇರೆ, ಡ್ರಿಪ್ ಇರಿಗೇಷನ್ ಕಾಮಗಾರಿನೇ ಬೇರೆ. ನೀವು ಏನು ಹನಿ ನೀರಾವರಿ ಕಾಮಗಾರಿ ಅಂತ ಹೇಳ್ತಿಲ್ಲ, ಸುಮಾರು 2.5 ಲಕ್ಷ ಹೆಕ್ಟೇರ್ಗೆ ಆಲ್ರೆಡಿ DPR ಆಗಿ ಅದಕ್ಕೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ಟೆಂಡರ್ ಕರೆದಿದ್ದಾರೆ, ಕೆಲವು ಕಡೆ ಕಾಮಗಾರಿ ಆಗಿದೆ. ಅದಕ್ಕೂ ಇದಕ್ಕೂ ತಾಳೆ ಹಾಕಬೇಡ್ರಿ, ಅದೇ ಬೇರೆ ಇದೇ ಬೇರೆ. ಈಗ ನಮ್ಮ ರೈತರ ಒತ್ತಡ ಏನಿರ್ತಕ್ಕಂಥದ್ದು, ಐಮಂಗಳ ಭಾಗದ ರೈತರದು ಮತ್ತು ಜಗನಹಳ್ಳಿ ಭಾಗ ಮತ್ತು ಧರ್ಮಪುರ ಕಸ್ಬಾ ಎಲ್ಲ ಭಾಗದ ರೈತರು ಒತ್ತಡ ಇರ್ತಕ್ಕಂಥದ್ದು. ನಮಗೆ ಹನಿ ನೀರಾವರಿ ಮುಖ್ಯ ಅಲ್ಲ. ಈಗ ನಮ್ಮ ಎಲ್ಲ ಕೆರೆಗಳಿಗೂ ಫಸ್ಟ್ ನೀರು ತುಂಬಿಸ್ಬೇಕು, ನಾವು ಉಳ್ಕೊಳ್ಬೇಕು, ನಮ್ಮ ಜೀವ ಉಳ್ಕೊಳ್ಬೇಕು. ನಾವು ಕಟ್ಕೊಂಡಿರ್ತಕ್ಕಂಥ ದನ ಕರುಗಳು, ಜಾನುವಾರುಗಳು, ತೋಟ ತುಡಿಕೆಗಳು ಉಳ್ಕೊಳ್ಬೇಕು. ಅದಕ್ಕಾಗಿ ಅತಿ ಜರೂರಾಗಿ ಕೆರೆಗಳು ನೀರು ತುಂಬಿಸೋ ಕೆಲಸವನ್ನು ಫಸ್ಟ್ ಮೊದಲು ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ, ಜೊತೆಗೇನು ಇವತ್ತು ಜಗನಹಳ್ಳಿ ಭಾಗದ ಹನಿ ನೀರಾವರಿ ಕಾಮಗಾರಿಗಳಿಗೆ ತಾವು ಕಾಮಗಾರಿ ಪರಿಶೀಲನೆ ಮಾಡಕ್ಕೆ ಹೋಗ್ತಿರಲ್ಲ, ಮೊದಲು ನೀವು ತುಮಕೂರು ಮೇನ್ ಕ್ಯಾನಲ್ ಎಲ್ಲಿಂದ ಬರುತ್ತೆ, ಎಲ್ಲೆಲ್ಲಿ ಭೂ ಸ್ವಾಧೀನ ಆಗಿದೆ, ಎಲ್ಲೆಲ್ಲಿ ಕಾಮಗಾರಿ ಆಗಿದೆ, ಎಲ್ಲೆಲ್ಲಿ ಆಗಿಲ್ಲ ಮತ್ತೆ ಫಸ್ಟ್ ತಿಳ್ಕೊಳ್ಳಿ ಸ್ವಾಮಿ. ಇನ್ನ ಅಲ್ಲಿ ಸುಲ್ತಾನ್ಪುರ, ಚಿನ್ನಾಪುರ ಮತ್ತು ಇನ್ನು ಅಲ್ಲಿ ಕಾಟಿಗೆರೆ ಗ್ರಾಮಗಳಲ್ಲಿ ಭೂ ಸ್ವಾಧೀನ ಆಗಿಲ್ಲ. ಅಂದ ಮುಂದಿನ ಅಲ್ಲೆಲ್ಲ ಬಹಳಷ್ಟು ಬ್ಯಾಲೆನ್ಸ್ ಇದೆ. ಅಲ್ಲಿಂದ ಕಾಮಗಾರಿ ಫಸ್ಟ್ ಭೂ ಸ್ವಾಧೀನ ಮಾಡ್ಕೊಂಡು ಕಾಮಗಾರಿಯನ್ನು ಮಾಡ್ಕೊಂಬರು. ನಮ್ಮ ತಾಲೂಕಿನ ನೀರು ಬರೋಕೆ ಇನ್ನ 5 ವರ್ಷ 10 ವರ್ಷ ಗೊತ್ತಿಲ್ಲ. ನೀವೀಗ ಆಲ್ರೆಡಿ ನೀವು ಆ ಕಂಪ್ನಿ ಏಜೆನ್ಸಿಗಳು ಒಂದಾಗಿ ಕಾಮಗಾರಿ ಮುಗಿಸಿದ್ರ. ಆ ನೀರು ಬರೋ ಹೊತ್ತಿಗೆ ಯಾವ ಕಾಮಗಾರಿ ಪೈಪ್ಗಳು ಉಳ್ಕೊಳ್ಳಲ್ಲ, ಯಾವ ಡ್ರಿಪ್ ಉಳ್ಕೊಳ್ಳೋದಿಲ್ಲ. ನಮ್ಮ ಡ್ರಿಪ್ ಇರಿಗೇಷನ್ ಕಾಮಗಾರಿ ಬಗ್ಗೆ ನಮಗೆ ಈಗ ಪ್ರಸ್ತಾವನೆ ಬೇಡ, ವಿಚಾರ ಬೇಡ, ಅದಲ್ಲಿರಲಿ. ಮೊದಲು ನಮ್ಮ ಕೆರೆಗಳು ನೀರು ತುಂಬಿಸುವಂತ ಕೆಲಸಕ್ಕೆ ತಾವು ಮುಂದಾಗಬೇಕು. ನಮ್ಮ ತಾಲೂಕಲ್ಲೇ ಇಂಥ ವಾಣಿ ವಿಲಾಸ ಜಲಾಶಯ ಇದ್ದು ಇವತ್ತು ನಮ್ಮ ತಾಲೂಕಲ್ಲಿ ಎಲ್ಲ ತೋಟ ತುರುಗಳನ್ನು ಒಣಗಿಸ್ಕೊಂಡು ಕುಂತಾರೆ ರೈತರು. ಬಹಳ ಚಿಂತಾಜನಕ ಕುಂತಾರೆ ರೈತರು. ಜೊತೆಗೆ ಬೀದಿಗಿಳಿದ್ರೆ, ದಂಗಿದ್ ಬೀದಿಗಿಳಿದ್ರೆ ಸರ್ಕಾರಕ್ಕೆ ಬಹಳ ದೊಡ್ಡ ಕೆಟ್ಟ ಹೆಸರು ಬರುತ್ತೆ. ತಾವು ಇಂಥ ಸುಳ್ಳು ಭರವಸೆ ಸ್ಟೇಟ್ಮೆಂಟ್ಗಳು ಕೊಡೋದು ಬಿಟ್ಟು ವಾಸ್ತವ ತಿಥಿ ಮಾತಾಡಬೇಕು ಅಂತೇಳಿ ನಾನು ಸಚಿವರಲ್ಲಿ ಆಗ್ರಹ ಮಾಡ್ತೇನೆ. ನಾನು KT ತಿಪ್ಪೇಸ್ವಾಮಿ, ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು, ಹಿರಿಯೂರು. ನಮಸ್ಕಾರ.